ಇನ್ನು ಆಪರೇಷನ್ ಕೋಲಾಹಲ, ಬಿಪಿಎಲ್ ಕಾರ್ಡ್ನ ಕೋಲಾಹಲ ಎಲ್ಲವೂ ಕೂಡ ಮುಂದುವರಿತಾ ಇದೆ. ಸಿಎಂ ಸ್ಪಷ್ಟನೆ ಕೊಟ್ಟರು. ಅದಾದ ಮೇಲೂ ಕೂಡ ಈ ರೇಷನ್ ಕೋಲಾಹಲ, ಬಿಪಿಎಲ್ ಕಾರ್ಡ್ನ ಬವಣೆಗಳು ಮಾತ್ರ ಮುಗಿತಾ ಇಲ್ಲ. ಸರ್ಕಾರ ಹಿಂದೂಗಳ ರೇಷನ್ ಕಾರ್ಡ್ ಅನ್ನು ಮಾತ್ರ ರದ್ದು ಮಾಡಿದೆ ಅಂತ ಹೇಳಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ಕೇವಲ ಹಿಂದೂಗಳ ಕಾರ್ಡ್ ಅನ್ನು ಮಾತ್ರ ರದ್ದು ಮಾಡಿದ್ದಾರೆ. ಹಲವು ಯೋಜನೆಗಳಿಂದ ಹಿಂದೂಗಳು ವಂಚಿತರಾಗ್ತಿದ್ದಾರೆ. ಮುಸಲ್ಮಾನರು ಮಾತ್ರ ಕಾಂಗ್ರೆಸ್ ಮತ ಹಾಕಿದಾರಾ ಅಂತ ಶೋಭಾ ಕರಂದ್ಲಾಜೆ ಪ್ರಶ್ನೆ ಮಾಡಿದ್ದಾರೆ. ಹಿಂದೂಗಳ ಕಾರ್ಡ್ಗಳನ್ನು ಮಾತ್ರ ರದ್ದು ಮಾಡಿ ಮುಸ್ಲಿಮರಿಗೆ ಎಲ್ಲ ಫೆಸಿಲಿಟಿಗಳನ್ನು ಕೊಡ್ತಿದ್ದಾರೆ, ಯಾಕೆ ಹಿಂದೂಗಳು ಓಟ್ ಹಾಕಿಲ್ವಾ ಅಂತ ಹೇಳಿ ಗಂಭೀರ ಆರೋಪ ಮಾಡಿದ್ದಾರೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ. ಕಾರಣಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಜಮೀರ್ ಖಾನ್ ಅವರ ನೇತೃತ್ವದಲ್ಲಿ, ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹೊಸ ಹೊಸ ಜಮೀನಿಗೆ ಕೂಡ ವಕ್ಫ್ ಅನ್ನುವಂತ ಬೋರ್ಡ್ ಅನ್ನು ಹಾಕ್ತಾ ಇದ್ದಾರೆ. ಪಾನಿ ಚೇಂಜ್ ಆಗ್ತಾ ಇದೆ, ಮಠಗಳ ಪಾನಿ ಚೇಂಜ್ ಆಗ್ತಿದೆ, ದೇವಸ್ಥಾನದ ಪಾನಿ ಚೇಂಜ್ ಆಗ್ತಿದೆ. ಪ್ರತಿಯೊಂದನ್ನ ವಕ್ಫ್ ಅಂತ ಕ್ಲೈಮ್ ಮಾಡ್ತಿದ್ದಾರೆ. ಇದಕ್ಕೆ ನಾವು ಬಿಡಲ್ಲ. ಇದು ದೇಶದಲ್ಲಿ ಹಿಂದೂಗಳ ವಿರುದ್ಧ ನಡೀತಾ ಇರುವಂತ, ಕ್ರಿಶ್ಚಿಯನ್ರ ಈ ವಿರುದ್ಧ ನಡೀತಾ ಇರುವಂತ, ಬೇರೆ ಜಾತಿಯವರ ವಿರುದ್ಧ ನಡೀತಾ ಇರುವಂತ ಒಂದು ಷಡ್ಯಂತ್ರ. ಹೇಗೆ ಲವ್ ಜಿಹಾದ್ ಇತ್ತು ಅದೇ ರೀತಿ ಲ್ಯಾಂಡ್ ಜಿಹಾದ್, ಹೇಗೆ ಭಯೋತ್ಪಾದಕತೆ ಇತ್ತು ಅದೇ ರೀತಿ ಒಂದು ಭೂಮಿ ಭಯೋತ್ಪಾದಕತೆ ಇಲ್ಲಿ ನಡೀತಾ ಇದೆ. ಯಾವುದೇ ಕಾಂಗ್ರೆಸ್ ಸರ್ಕಾರದಿಂದ ಪಡಿತರ ಚೀಟಿ ರದ್ದಾಗ್ತಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಮಾಜಿ ಸಂಸದೆ ಸುಮಲತಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾಜಿ ಸಂಸದೆ ಮಂಡ್ಯದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸುಮಲತಾ. ಕಾಂಗ್ರೆಸ್ ಇಲೆಕ್ಷನ್ ಗೆಲ್ಲೋದಕ್ಕೆ ಬೇಕಾಬಿಟ್ಟಿ ಆಶ್ವಾಸನೆಗಳನ್ನು ಕೊಟ್ಟರು, ಇಷ್ಟ ಬಂದಂಗೆ ಆಶ್ವಾಸನೆಗಳನ್ನು ಕೊಟ್ಟರು. ಅದು ಉಚಿತ, ಇದು ಉಚಿತ, ಅದು ನಿಶ್ಚಿತ, ಇದು ಖಚಿತ ಅಂತೆಲ್ಲ ಅಂದ್ರು. ಆದರೆ ಈಗ ಸರ್ಕಾರ ದಿವಾಳಿ ಆಗಿದೆ ಅಂತ ಸುಮಲತಾ ಮಾತಾಡಿದ್ದಾರೆ. ಮಂಡ್ಯದಲ್ಲಿ ಮಾಜಿ ಸಂಸದೆ ಬಿಪಿಎಲ್ ಕಾರ್ಡು ಮತ್ತೊಂದು ಮಗದೊಂದು ವಿಚಾರದಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇರುವಂತಹ ಕ್ರಮಗಳನ್ನು ಟೀಕೆ ಮಾಡಿದ್ದಾರೆ ಮಾಜಿ ಸಂಸದೆ ಸುಮಲತಾ ಅಂಬರೀಶ್. ಮೋಸ ತಪ್ಪು ಅಂತ ನಿಮಗೆ ಅನ್ನಿಸ್ತಾ ಇಲ್ವಾ? ನೀವು ಎಲೆಕ್ಷನ್ ಗೆಲ್ಲಬೇಕಾದ್ರೆ ಅದೊಂದೇ ಉದ್ದೇಶ ಇಟ್ಕೊಂಡು ನೀವು ಯಾರ ಪರ ಇಷ್ಟ ಬಂದಾಗೆ ನೀವು ಆಶ್ವಾಸನೆ ಕೊಟ್ಟು ಇದನ್ನು ಕೊಡ್ತೀವಿ, ಅದು ಫ್ರೀ ಕೊಡ್ತೀವಿ, ಎಲ್ರಿಗೂ ಇದು ಉಚಿತ, ಅದು ಖಚಿತ, ಇದು ನಿಶ್ಚಿತ ಅಂತ ಉದ್ದಕ್ಕೂ ನೀವು ಭಾಷಣ ಮಾಡಿ ಇವತ್ತಿನ ದಿನ ಅವ್ರ ಕೈಲಿ ಆಗ್ತಿಲ್ಲ, ಅಲ್ಲಿ ದಿವಾಳಿ ಆಗಿದೆ. ಆವಾಗ ನೀವು ಒಂದೊಂದಾಗಿ ಕಟ್ ಮಾಡ್ಕೊಂಡು ಬರ್ತೀರಾ. ಈಗ ಜನರನ್ನು ಯಾವ ರೀತಿ ನೀವು ಮೋಸ ಮಾಡಿ ಅನ್ಯಾಯ ಮಾಡೋಕ್ಕೆ, ಬಲಿ ಮಾಡೋಕ್ಕೆ ನೋಡ್ಕೊಂಡು ಬರ್ತಾ ಇದ್ದೀರಾ? ಸ್ವಾಭಿಮಾನಕ್ಕೋಸ್ಕರ ಸುಮಲತಾ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಲುವರಾಯಸ್ವಾಮಿ ಅವರ ಹೇಳಿಕೆಗೆ ಇವತ್ತು ಸುಮಲತಾ ಅಂಬರೀಶ್ ತಿರುಗೇಟು ಕೊಟ್ಟಿದ್ದಾರೆ. ಸ್ವಾಭಿಮಾನಕ್ಕೋಸ್ಕರ ಮಾತ್ರ ಅವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಮಾತನ್ನ ಚಲುವರಾಯಸ್ವಾಮಿ ಹೇಳಿದ್ರು. ಅದಕ್ಕೆ ತಿರುಗೇಟು ಕೊಟ್ಟಿದ್ದಾರೆ ಮಾಜಿ ಸಂಸದೆ ಸುಮಲತಾ ಅಂಬರೀಶ್. ಅವ್ರು ಏನು ಬೇಕಾದ್ರೆ ಹೇಳ್ಕೊಳ್ಳಿ, ನಾನು ಕ್ಷೇತ್ರವನ್ನು ಬಿಟ್ಕೊಟ್ಟು ಬಿಜೆಪಿಗೆ ಸೇರಿದವಳು, ನಮ್ಮದು ತ್ಯಾಗ ಮಾಡಿದ ಕುಟುಂಬ, ಮೋದಿ ಸರ್ಕಾರದ ಯೋಜನೆಯನ್ನು ಜನರಿಗೆ ತಲುಪಿಸುವ ಆಸೆ ಇದೆ. ನಾನು ವೈಯಕ್ತಿಕ ಆಸೆಯಿಂದ ಬಂದಿದ್ದಲ್ಲ, ಮೋದಿ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಆಸೆಯಿಂದ ಬಂದಿದ್ದೀನಿ. ಆ ಆಸೆಯನ್ನು ಪೂರೈಸ್ತೀನಿ. ವೈಯಕ್ತಿಕ ಆಸೆಗೋಸ್ಕರ ರಾಜಕಾರಣ ಮಾಡೋ ಆಸೆ ನನಗಿಲ್ಲ ಅಂತ ಮಂಡ್ಯದಲ್ಲಿ ಮಾಜಿ ಸಂಸದೆ ಮಾತಾಡಿದ್ದಾರೆ. ಅನ್ನೋ ಒಂದೇ, ಅವ್ರು ಏನು ಬೇಕಾದರೂ ಹೇಳ್ಕೊಳ್ಳಿ, ನಾನು ಯಾವ ರೀತಿ ನನ್ನ ಸ್ಥಾನ ಅಥವಾ ನನ್ನ ಕ್ಷೇತ್ರವನ್ನು ಬಿಟ್ಟುಕೊಟ್ಟು ನಾನು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದವಳು. ನಾನು ಸ್ಥಾನಮಾನದ ಆಸೆ ನನಗಾಗಲಿ ನಮ್ಮ ಕುಟುಂಬದವರಾಗಲಿ ಅಂಬರೀಷ್ ಅವರ ಕಾಲದಿಂದಲೂ ನಮ್ಮದು ತ್ಯಾಗ ಮಾಡಿರೋ ಒಂದು ಕುಟುಂಬ ಬಿಟ್ಟರೆ ಯಾವುದಕ್ಕೂ ಆಸೆ ಪಟ್ಟು ಏನೂ ಇಲ್ಲ. ನಮ್ಮ ಆಸೆ ಏನೇ ಇದ್ರೂ ಮೋದಿ ಅವರು ಮಾಡ್ತಿರೋವಂಥ ಒಳ್ಳೆ ಒಂದು ನಮ್ಮ ದೇಶಕ್ಕಾಗಿ ಅವ್ರು ತರ್ತಾ ಇರೋವಂಥ ಒಳ್ಳೆ ಯೋಜನೆಗಳು, ಬಡವರ ಪರ ಅವ್ರು ಮಾಡ್ತಿರೋವಂಥ ಸೇವೆ ಏನಿದೆ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು, ಅದು ಜನಕ್ಕೆ ತಲುಪಬೇಕು ಅನ್ನೋ ಒಂದೇ ಉದ್ದೇಶ ಬಿಟ್ಟರೆ ನಮಗೆ ವೈಯಕ್ತಿಕವಾಗಿ ಯಾವ ರೀತಿಯ ಆಸೆನೂ ಇಲ್ಲ. ಆ ರೀತಿಯ